ದಯವಿಟ್ಟು ತಾಯಿಯ ಸುಂದರವಾದ ನಾರುಮಡಿಯಾಗೋಣ ಎಂಬ ಪ್ರಸಂಗದ ಶೀರ್ಷಿಕೆಯಡಿಯಲ್ಲಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡೋಣ. ಇಂದಿನ ಪ್ರಸಂಗದ ಶೀರ್ಷಿಕೆಯನ್ನು ಕೇಳಿದಾಗ ದೇವರ ವಾಕ್ಯದ ಮೂಲಕ ನಾವು ದೇವರ ಪ್ರೀತಿಯ ಸ್ವರೂಪದ ಬಗ್ಗೆ ಕಲಿಯಲಿದ್ದೇವೆ ಎಂದು ನೀವು ಈಗಾಗಲೇ ಯೋಚಿಸುವುದಿಲ್ಲವೇ? ಸುಂದರವಾದ ನಯವಾದ ನಾರುಮಡಿಯಾಗಲು ನಮ್ಮಲ್ಲಿ ಏನೂ ಇರಬೇಕು? ನಮ್ಮಲ್ಲಿ ದೇವರ ಪವಿತ್ರ ಪ್ರೀತಿ ಇರಬೇಕು. ಪ್ರೀತಿಯಿಲ್ಲದೆ ಮನುಕುಲಕ್ಕೆ ಸುವಾರ್ತೆಯನ್ನು ಬೋಧಿಸಿದರೆ ಏನಾಗುತ್ತದೆ? ನಾವು ಜಗಳವಾಡುತ್ತಿದ್ದರೆ, ಒಬ್ಬರಿಗೊಬ್ಬರು ಐಕ್ಯರಾಗಿರದಿದ್ದರೆ ಮತ್ತು ನಮ್ಮ ಸಹೋದರ ಸಹೋದರಿಯರಿಗೆ ಗೌರವ ತೋರಿಸದಿದ್ದರೆ ಏನಾಗುತ್ತದೆ? ಆಗ ಅಂತಹ ಜನರಿಂದ ತುಂಬಿರುವ ಪರಲೋಕರಾಜ್ಯಕ್ಕೆ ಹೋಗಲು ಯಾರು ಬಯಸುತ್ತಾರೆ? ಜನರು ಅಲ್ಲಿಗೆ ಹೋಗುವುದನ್ನು ತಪ್ಪಿಸುತ್ತಿದ್ದರು. ಆ ವ್ಯಕ್ತಿ ಪರಲೋಕಕ್ಕೆ ಹೋದರೆ ನಾನು ಆ ಪರಲೋಕಕ್ಕೆ ಹೋಗಲು ಬಯಸುವುದಿಲ್ಲ. ಸದಸ್ಯರೇ, ನಾವು ಅವರಲ್ಲಿ ಈ ಆಲೋಚನೆ ಬರುವಂತೆ ಮಾಡಿದರೆ ಅದು ತಪ್ಪಾಗುವುದಿಲ್ಲವೇ? ಈ ಕಾರಣದಿಂದಲೇ ನಾವು ಬದಲಾಗಬೇಕು. ನಾವು ತಾಯಿಯ ಸುಂದರವಾದ ನಾರುಮಡಿಯಾಗಲು ಬಯಸಿದರೆ ನಮ್ಮ ಎಲ್ಲಾ ಪಾಪಗಳ ಕಲೆಗಳಿಂದ ದೂರವಿರಬೇಕಲ್ಲವೇ? ಒಬ್ಬ ರಾಜಕುಮಾರ ಪಟ್ಟಕ್ಕೇರಿದ ನಂತರ ಹೇಗೆ ರಾಜನಾಗುತ್ತಾನೆ ಎಂಬುದನ್ನು ನಾನು ಕಲಿತಿದ್ದೇನೆ. ಒಳ್ಳೆಯ ರಾಜನಾಗಲು ನಾನು ಏನು ಮಾಡಬೇಕು ಎಂಬುದನ್ನು ಕಲಿಯುವುದರ ಮೇಲೆ ಯುವರಾಜರು ಗಮನಹರಿಸಿದರು. ಚಿಕ್ಕ ವಯಸ್ಸಿನಿಂದಲೇ ಅವರಿಗೆ ಜನರನ್ನು ಹೇಗೆ ಆಳಬೇಕು, ಅವರ ಜನರ ಬಗ್ಗೆ ಸಹಾನುಭೂತಿಯ ಹೃದಯವನ್ನು ಬೆಳೆಸಿಕೊಳ್ಳಬೇಕು, ಅವರೊಂದಿಗೆ ಸಂಬಂಧಗಳನ್ನು ನಿರ್ವಹಿಸಬೇಕು ಮತ್ತು ಅವರು ಬೆಳೆದು ಸಿಂಹಾಸನವನ್ನು ಪಡೆದಾಗ ಅವರ ಪೋಷಕರ ಬಗ್ಗೆ ಸರಿಯಾದ ಮನೋಭಾವವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ಎಲ್ಲವನ್ನೂ ಕಲಿಸಲಾಯಿತು. ಎಷ್ಟಾದರೂ ಅವರು ತಮ್ಮ ಅಧ್ಯಯನದ ಬಗ್ಗೆ ಸ್ವಲ್ಪ ನಿರ್ಲಕ್ಷ್ಯ ವಹಿಸಿದ್ದರೆ ಅಥವಾ ಅವುಗಳನ್ನು ಸರಿಯಾಗಿ ಅಭ್ಯಾಸಕ್ಕೆ ಹಾಕದಿದ್ದರೆ ಅವರು ಇನ್ನು ಮುಂದೆ ಯುವರಾಜರಾಗಲು ಸಾಧ್ಯವಿಲ್ಲ. ಈ ಕಾರಣದಿಂದಲೇ ರಾಜ, ರಾಣಿ ಮತ್ತು ಇತರ ಎಲ್ಲ ಉನ್ನತ ಅಧಿಕಾರಿಗಳು ಯಾವಾಗಲೂ ಸಿಂಹಾಸನದ ಮುಂದಿನ ಉತ್ತರಾಧಿಕಾರಿ ಯಾರು ಎಂದು ಪರೀಕ್ಷಿಸುತ್ತಿದ್ದರು. ನಾನು ಇದನ್ನು ಏಕೆ ಹೇಳಿದೆ? ಪ್ರಕಟಣೆ ಅಧ್ಯಾಯ 22ರ ಪ್ರಕಾರ ನಾವು ಪರಲೋಕದಲ್ಲಿ ಯಾರಾಗುತ್ತೇವೆ? ನಾವು ರಾಜವಂಶಸ್ಥದ ಯಾಜಕರಾಗುತ್ತೇವೆ. ಸರಳವಾಗಿ ಹೇಳುವುದಾದರೆ ನಾವು ಶಾಶ್ವತವಾಗಿ ಆಳುತ್ತೇವೆ. ರಾಜಾದಿರಾಜನು ಕರ್ತರ ಕರ್ತನೂ ಆಗಿರುವ ದೇವರು, ನೀನು 10 ಪಟ್ಟಣಗಳ ಮೇಲೆ ಆಳ್ವಿಕೆ ನಡೆಸಬೇಕು ಎಂದು ಹೇಳುವರು. ನೀನು 5 ಪಟ್ಟಣಗಳ ಮೇಲೆ ಆಳ್ವಿಕೆ ಮಾಡಬೇಕು. ನಾವು ರಾಜವಂಶಸ್ಥದ ಯಾಜಕರಾಗುವೆವು. ಇದನ್ನು ಸಾಧಿಸಲು ಅಗತ್ಯವಾದ ನಿಯಮಗಳು, ಸರಿಯಾದ ಸಭ್ಯಾಚಾರ ಮತ್ತು ಸೂಕ್ತ ಕ್ರಮಗಳಿವೆ. ಈ ಲೋಕದಲ್ಲಿ ಜೀವಿಸಲು ನಾವು ಈ ಲೋಕದ ನಿಯಮಗಳನ್ನು ಕಲಿಯಬೇಕು. ಅದೇ ರೀತಿ ನಾವು ಪರಲೋಕದಲ್ಲಿ ಜೀವಿಸಲು ಬಯಸಿದರೆ ನಾವು ಏನನ್ನು ಕಲಿಯಬೇಕು? ನಾವು ಪರಲೋಕದಲ್ಲಿರುವ ನಿಯಮಗಳ ಬಗ್ಗೆ ಕಲಿಯಬೇಕು. ದೇವರು ಅವುಗಳನ್ನು ಸತ್ಯವೇದದಲ್ಲಿ ಸೇರಿಸಿದ್ದಾರೆ. ಸತ್ಯವೇದದಲ್ಲಿ ಬರೆದಿದ್ದರೂ ನಾನು ಹಾಗೆ ಬದುಕಲು ಸಾಧ್ಯವಿಲ್ಲ ಎಂದು ಕೆಲವರು ಭಾವಿಸಬಹುದು. ನಾನು ದೇವದೂತನಲ್ಲ, ನಾನು ಅಂತಹ ಜೀವನವನ್ನು ಹೇಗೆ ನಡೆಸಬಲ್ಲೆ? ಈ ರೀತಿ ಯೋಚಿಸುವ ಬದಲು ನಾವು ಪ್ರಯತ್ನಗಳನ್ನು ಮಾಡಬೇಕು. ಈ ಭೂಮಿಯ ಮೇಲಿನ ರಾಜಕುಮಾರರು ಸಹ ಅವರು ಚಿಕ್ಕ ಮಕ್ಕಳಾಗಿದ್ದಾಗಿನಿಂದಲೂ ನಿರಂತರವಾಗಿ ತಮ್ಮನ್ನು ತಾವು ಪರಿಷ್ಕರಿಸಿಕೊಂಡರು. ಅವರು ನೀತಿಶಾಸ್ತ್ರ, ನೈತಿಕತೆ, ಪುತ್ರಭಕ್ತಿ ಮತ್ತು ದೇಶವನ್ನು ಆಳುವ ಮತ್ತು ತಮ್ಮ ಜನರನ್ನು ಮುನ್ನಡೆಸುವ ಬಗ್ಗೆ ಎಲ್ಲವನ್ನೂ ಕಲಿತರು. ಈ ಕಾರಣದಿಂದಲೇ ಅವರು ಎಲಿಮೆಂಟರಿ ಲರ್ನಿಂಗ್ ಮತ್ತು ದಿ 1000 ಕ್ಯಾರೆಕ್ಟರ್ ಕ್ಲಾಸಿಕ್ ಸೇರಿದಂತೆ ಹಲವಾರು ಶೈಕ್ಷಣಿಕ ಸಾಮಗ್ರಿಗಳಿಂದ ಕಲಿತರು ಅಲ್ಲವೇ? ಶ್ರೇಷ್ಠ ಕುಟುಂಬಗಳಿಗೆ ತಮ್ಮದೇ ಆದ ಪಾಠಗಳಿದ್ದವು ಮತ್ತು ರಾಜಕುಮಾರರಿಗೆ ತಮ್ಮದೇ ಆದ ಪಾಠಗಳಿದ್ದವು. ಭವಿಷ್ಯದಲ್ಲಿ ನಾವು ಪರಲೋಕದ ನಿತ್ಯ ಮಹಿಮೆಯನ್ನು ಪಡೆದಾಗ ಮತ್ತು ದೇವರು, ನೀವು 5 ನಗರಗಳನ್ನು ಆಳುವಿರಿ, ನೀವು 10 ನಗರಗಳನ್ನು ಆಳುವಿರಿ ಎಂದು ಹೇಳಿದಾಗ ನಾವು ತತ್ವಗಳ ಪ್ರಕಾರ ಬದುಕಲು ವಿಫಲವಾದರೆ ನಾವು ವಿಫಲರಾಗುತ್ತೇವೆ. ಇತಿಹಾಸದಲ್ಲಿ ಸಿಂಹಾಸನವನ್ನು ಏರಲು ಸಾಧ್ಯವಾಗದ ಅನೇಕ ಯುವರಾಜರು ಇದ್ದರು. ಅದು ಏಕೆ?
ಅವರು ಯುವರಾಜರಾಗಿದ್ದರೂ ಸಹ ಅವರ ನಡವಳಿಕೆ ಅಥವಾ ಕಲಿಕೆಯಲ್ಲಿ ಕೊರತೆಯಿದ್ದರೆ ಅಥವಾ ಜನರ ಬಗ್ಗೆ ಕರುಣೆ ಇಲ್ಲದಿದ್ದರೆ ಅವರ ಪ್ರಜೆಗಳು ಅರ್ಜಿಗಳನ್ನು ಸಲ್ಲಿಸುತ್ತಿದ್ದರು. ಕೊನೆಯಲ್ಲಿ ರಾಜಕುಮಾರನು ಆ ಸ್ಥಾನವನ್ನು ಇನ್ನೊಬ್ಬ ಸಹೋದರನಿಗೆ ಬಿಟ್ಟುಕೊಡಬೇಕಾಯಿತು. ಸದಸ್ಯರೇ, ಈ ಲೋಕದಲ್ಲಿ ಇದು ಹೀಗೆಯೇ ಕೆಲಸ ಮಾಡುತ್ತದೆ. ನಿತ್ಯಜೀವ ಮತ್ತು ಪರಲೋಕದ ಮಹಿಮೆಯನ್ನು ಪಡೆಯಲು ದೇವರು ಅನುಮತಿಸಿದ ಬೋಧನೆಗಳಿದ್ದರೆ ನಾವು ಏನು ಮಾಡಬೇಕು? ನಾವು ಅದನ್ನು ವಿವೇಚಿಸಿ ಅಭ್ಯಾಸಕ್ಕೆ ಹಾಕಬೇಕು. ಆಗ ಮಾತ್ರ ನಾವು ರಾಜವಂಶಸ್ಥದ ಯಾಜಕರ ಪಾತ್ರವನ್ನು ಪೂರೈಸಬಹುದು. ನಾವು ಯಾವುದೇ ಪ್ರಯತ್ನ ಮಾಡದಿದ್ದಾಗ ದೇವರು ನೀವು ಪರಲೋಕದಲ್ಲಿ ರಾಜವಂಶಸ್ಥದ ಯಾಜಕರಾಗುವಿರಿ ಎಂದು ಹೇಳುವುದಿಲ್ಲ. ಸುಂದರವಾದ ನಾರುಮಡಿಯಾಗಲು ನೀವು ನಿಮ್ಮೆಲ್ಲ ದೋಷಗಳನ್ನು ಎಸೆಯಬೇಕು ಎಂದು ದೇವರು ಹೇಳಿದರೆ ನಾವು ಅವುಗಳನ್ನು ಎಸೆಯಬೇಕು. ಅವರು ಇದು ಅನುಗ್ರಹಭರಿತವಾಗಿಲ್ಲ ಎಂದು ಹೇಳಿದರೆ ನಾವು ದಯೆಯಿಲ್ಲದ ವಿಷಯಗಳನ್ನು ತೆಗೆದುಹಾಕಬೇಕು. ಈ ರೀತಿಯಾಗಿ ಅಂತಹ ರೂಪಾಂತರಕ್ಕೆ ಒಳಗಾದ ರಾಜಕುಮಾರನನ್ನು ನಂತರ ಮಂತ್ರಿಗಳು ಅಥವಾ ರಾಜಮನೆತನದವರು ಎಂದು ಶಿಫಾರಸು ಮಾಡಿದರು. ಆತನನ್ನು ಯುವರಾಜನನ್ನಾಗಿ ನೇಮಿಸು. ಎಷ್ಟಾದರೂ ಅದು ಅಲ್ಲಿಗೆ ಮುಗಿಯಲಿಲ್ಲ. ಅವನು ರಾಜನಾಗುವವರೆಗೂ ಸೂಕ್ತವಾಗಿ ವರ್ತಿಸಲು ಅಥವಾ ಜನರನ್ನು ದಯೆಯಿಂದ ಆಳಲು ವಿಫಲವಾದರೆ ಅವನು ಅನರ್ಹನಾಗುತ್ತಾನೆ. ನಾನು ಇಂದು ನಿಮಗೆ ಹೇಳಬೇಕೆಂದಿರುವುದು ಏನೆಂದರೆ, ಕೆಲವು ಜನರು ಸಬ್ಬತ್ ದಿನ ಮತ್ತು ಪಸ್ಕದಂತಹ ದೇವರ ಆಜ್ಞೆಗಳನ್ನು ಕೈಗೊಳ್ಳಬೇಕು, ಆದರೆ ತಮ್ಮ ನಡವಳಿಕೆ ಅಥವಾ ಗುಣಲಕ್ಷಣವನ್ನು ನಿರ್ಲಕ್ಷಿಸುವುದು ಸರಿಯಾಗಿದೆ ಎಂದು ಯೋಚಿಸುತ್ತಾರೆ. ನಾವು ಈ ರೀತಿ ಯೋಚಿಸಬಾರದು. ನಾವು ಪ್ರಕಟಣೆ ಅಧ್ಯಾಯ 19 ತೆಗೆದು ತಂದೆ ಮತ್ತು ತಾಯಿಯ ಪವಿತ್ರ ಚಿತ್ತವನ್ನು ವಿವರವಾಗಿ ಅಧ್ಯಯನ ಮಾಡೋಣ. ಪ್ರಕಟಣೆ ಅಧ್ಯಾಯ 19 ವಚನ 6 ಅನ್ನು ನೋಡೋಣ. ತರುವಾಯ ಜನರ ದೊಡ್ಡ ಗುಂಪಿನ ಶಬ್ದದಂತೆಯೂ ಜಲಪ್ರವಾಹ ಘೋಷದಂತೆಯೂ ಗಟ್ಟಿಯಾದ ಗುಡುಗಿನ ಶಬ್ದದಂತೆಯೂ ಇದ್ದ ಒಂದು ಶಬ್ದವನ್ನು ಕೇಳಿದೆನು. ಅದು ಹಲ್ಲೆಲೂಯಾ, ಸರ್ವಶಕ್ತನಾಗಿರುವ ನಮ್ಮ ದೇವರಾದ ಕರ್ತನು ಆಳುತ್ತಾನೆ. ಯಜ್ಞದ ಕುರಿಯಾದ ಆತನ ವಿವಾಹ ಕಾಲವು ಬಂತು. ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧಮಾಡಿಕೊಂಡಿದ್ದಾಳೆ. ಸಂತೋಷಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ ಎಂದು ಹೇಳಿತು. ಪ್ರಕಾಶಮಾನವೂ ನಿರ್ಮಲವೂ ಆದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಗಿತ್ತು. ಆ ನಾರುಮಡಿ ಅಂದರೆ ನಾರುಮಡಿ ಏನನ್ನು ಸೂಚಿಸುತ್ತದೆ? ದೇವಜನರ ಸತ್ಕಾರ್ಯಗಳೇ. ದೇವಜನರ ಪ್ರತಿಯೊಂದು ನೀತಿವಂತ ಕಾರ್ಯವು ಒಟ್ಟಿಗೆ ಹೆಣೆಯಲ್ಪಟ್ಟಾಗ ಏನೂ ಸೃಷ್ಟಿಯಾಗುತ್ತಿದೆ. ಅದು ಮೊದಲಗಿತ್ತಿಗೆ ಸುಂದರವಾದ ನಾರುಮಡಿಯನ್ನು ತಯಾರಿಸುತ್ತಿದೆ. ಆದ್ದರಿಂದ ನಾವು ಪರಲೋಕ ತಾಯಿಯ ಮಹಿಮೆಗಾಗಿ ನೀತಿವಂತ ಕಾರ್ಯಗಳಲ್ಲಿ ಜೀವಿಸಬೇಕು. ಪ್ರಕಟಣೆ ಅಧ್ಯಾಯ 22ರಲ್ಲಿ ವಿವರಿಸಲಾದ ರಾಜವಂಶಸ್ಥರ ಯಾಜಕರ ಪಾತ್ರವನ್ನು ನಿರ್ವಹಿಸಲು ಈ ಕ್ಷಣದಿಂದಲೇ ನಾವು ನಮ್ಮನ್ನು ಈ ಭೂಲೋಕದ ಜೀವನದ ಮಾರ್ಗಗಳಿಗೆ ಅಲ್ಲ, ಬದಲಾಗಿ ಪರಲೋಕದಲ್ಲಿ ಜೀವಿಸುವ ಮಾರ್ಗಗಳಿಗೆ ಎಚ್ಚರಗೊಳಿಸುವ ದೇವರ ಬೋಧನೆಗಳನ್ನು ಕಲಿಯಬೇಕು ಮತ್ತು ಅಭ್ಯಾಸ ಮಾಡಬೇಕು. ಯೆಶಾಯನು ಅಧ್ಯಾಯ 60 ಅನ್ನು ನೋಡೋಣ. ಅಧ್ಯಾಯ 60 ವಚನ 20. ನಿನ್ನ ಸೂರ್ಯನು ಇನ್ನು ಮುಳುಗನು, ನಿನ್ನ ಚಂದ್ರನು ತೊಲಗನು. ಯೆಹೋವನೇ ನಿನಗೆ ನಿತ್ಯ ಪ್ರಕಾಶವಾಗಿರುವನು. ನೀನು ದುಃಖಿಸುವ ದಿನಗಳು ಕೊನೆಗಾಣುವು. ನಿನ್ನ ಜನರೆಲ್ಲ ಸದ್ಧರ್ಮಿಗಳಾಗಿರುವರು. ನನ್ನ ಪ್ರಭಾವಕ್ಕೋಸ್ಕರ ನಾನು ನೆಟ್ಟ ಸಸಿಯಾಗಿಯೂ ನನ್ನಕ್ಕೆ ಸೃಷ್ಟಿಸಿದ ಪ್ರಜೆಯಾಗಿಯೂ ದೇಶವನ್ನು ಸದಾ ಅನುಭವಿಸುವರು. ಚಿಕ್ಕವನಿಂದ ಒಂದು ಕುಲವಾಗುವುದು, ಅಲ್ಪನಿಂದ ಬಲವಾದ ಜನಾಂಗವಾಗುವುದು. ಯೆಹೋವನೆಂಬ ನಾನು ಕ್ಲುಪ್ತ ಕಾಲದಲ್ಲಿ ಇದನ್ನು ಬಲುಬೇಗನೆ ಉಂಟುಮಾಡುವೆನು.
ಇಲ್ಲಿ ವಚನವು ಹೀಗೆಂದು ಹೇಳುತ್ತದೆ, ನಿನ್ನ ಜನರೆಲ್ಲ ಸದ್ಧರ್ಮಿಗಳಾಗಿರುವರು. ನನ್ನ ಪ್ರಭಾವಕ್ಕೋಸ್ಕರ ನಾನು ನೆಟ್ಟ ಸಸಿಯಾಗಿಯೂ ನನ್ನಕ್ಕೆ ಸೃಷ್ಟಿಸಿದ ಪ್ರಜೆಯಾಗಿಯೂ ದೇಶವನ್ನು ಸದಾ ಅನುಭವಿಸುವರು. ಯಾವುದಕ್ಕೋಸ್ಕರ? ದೇವರ ಪ್ರಭಾವಕ್ಕೋಸ್ಕರ. ಆದ್ದರಿಂದ ನಾವು ದೇವರನ್ನು ಮೆಚ್ಚಿಸಬೇಕು ಮತ್ತು ದೇವರ ಮಹಿಮೆಯನ್ನು ಪ್ರಕಟಿಸಬೇಕು. ಇಲ್ಲಿಯವರೆಗೆ ಐಕ್ಯರಾಗಲು ವಿಫಲವಾಗುವುದು, ಸಾಮರಸ್ಯದ ಕೊರತೆ, ಒಂದಾಗದಿರುವುದು ಅಥವಾ ನಮ್ಮ ವಿಶಿಷ್ಟ ಸ್ವಭಾವದಿಂದಾಗಿ ಇತರರಿಗೆ ನೋವುಂಟು ಮಾಡುವಂತಹ ದೇವರ ದೃಷ್ಟಿಯಲ್ಲಿ ಹೊಂದಿಕೆಯಾಗದ ವಿಷಯಗಳು ಇದ್ದರೆ ಈ ಕ್ಷಣದಿಂದ ನಾವು ಏನು ಮಾಡಬೇಕು? ನಾವು ರೂಪಾಂತರವಾಗಬೇಕು. ನಾವು ತಾಯಿಯ ಸುಂದರವಾದ ನಾರುಮಡಿಯಾಗಲು ಮತ್ತು ಪರಲೋಕದಲ್ಲಿ ರಾಜವಂಶಸ್ಥದ ಯಾಜಕರಾಗಲು ಹೊಸದಾಗಿ ಹುಟ್ಟಬೇಕು. ಇದರ ಬಗ್ಗೆ ದೇವರ ವಾಕ್ಯವನ್ನು ನೋಡೋಣ. ಮತ್ತಾಯನು ಅಧ್ಯಾಯ 5 ವಚನ 20 ನೋಡೋಣ. ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಏನನ್ನು ಸೇರಲಾರಿರಿ? ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ. ಸದಸ್ಯರೇ, ಇದರ ಅರ್ಥವೇನು? ನಮ್ಮ ನಿರೀಕ್ಷೆ ಪರಲೋಕ ರಾಜ್ಯಕ್ಕೆ ಹೋಗುವುದಾಗಿದೆ. ಎಷ್ಟಾದರೂ ಅವರ ಮಾತುಗಳ ಪ್ರಕಾರ ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ. ಯೇಸು ನಮ್ಮ ದೇವರಲ್ಲವೇ? ದೇವರು ಇದನ್ನು ತನ್ನ ವಾಕ್ಯದಲ್ಲಿ ಸ್ಪಷ್ಟವಾಗಿ ಗುರುತಿಸಿದ್ದಾರೆ. ನಾವು ಈ ಮಾತುಗಳ ಪ್ರಕಾರ ಬದುಕಬೇಕು. ನಾವು ಈ ಲೋಕದಲ್ಲಿ ಹೇಗೆ ಬದುಕಿದ್ದರೂ ನಾವು ಸುವಾರ್ಥ ಜೀವನವನ್ನು ಪ್ರವೇಶಿಸಿ ದೀಕ್ಷಾಸ್ನಾನ ಪಡೆದಾಗ ನಮ್ಮ ಹಿಂದಿನ ಪಾಪಗಳನ್ನು ಶಿಲುಬೆಗೇರಿಸಿ ದೇವರಲ್ಲಿ ಹೊಸದಾಗಿ ಹುಟ್ಟುತ್ತೇವೆ. ಆಗ ನಾವು ಏನು ಮಾಡಬೇಕು? ನಾವು ಪರಲೋಕದ ಯುವರಾಜನಂತೆ ಆಗಬೇಕು. ನಾವು ಪರಲೋಕದ ಯುವರಾಜರು ಮತ್ತು ಯುವರಾಣಿಯರಾಗಿ ನಮ್ಮ ಪಾತ್ರಗಳನ್ನು ಪೂರೈಸಬೇಕು. ನೀವು 10 ರಾಜ್ಯಗಳನ್ನು ಆಳುವಿರಿ ಮತ್ತು ನೀವು 5 ರಾಜ್ಯಗಳನ್ನು ಆಳುವಿರಿ ಎಂದು ಹೇಳುವ ತಂದೆ ಮತ್ತು ತಾಯಿ ದೇವರ ಕೃಪೆಯಲ್ಲಿ ನಾವು ಭಾಗವಹಿಸಬೇಕು. ಈ ಕಾರಣದಿಂದಲೇ ದೇವರು ನಮಗೆ ಕಲಿಯುತ್ತಲೇ ಇರಲು ಅವಕಾಶ ನೀಡುತ್ತಾರೆ. ನೀವು ಹೀಗೆ ಬದುಕಬೇಕು. ನೀವು ಆ ರೀತಿಯ ಜೀವನವನ್ನು ನಡೆಸಬೇಕು. ಈ ರೀತಿಯಾಗಿ ದೇವರು ನಮ್ಮನ್ನು ಎಚ್ಚರಗೊಳಿಸುತ್ತಾರೆ. ಕೆಲವು ಜನರು ಸತ್ಯವೇದದ ಎಲ್ಲಾ ಬೋಧನೆಗಳಿಗೆ ನಾವು ಹೇಗೆ ವಿಧೇಯರಾಗಲು ಸಾಧ್ಯ ಎಂದು ಕೇಳುತ್ತಾರೆ. ಎಷ್ಟಾದರೂ ನಾವು ಪ್ರಯತ್ನಗಳನ್ನು ಮಾಡಬೇಕು. ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗಿರುತ್ತದೆ ಎಂಬುದರ ಅರ್ಥವೇನು? ಇದು ಪ್ರಯತ್ನಗಳನ್ನು ಸೂಚಿಸುವುದಿಲ್ಲವೇ? ದೇವರು ದೈವಿಕ ಜೀವನವನ್ನು ನಡೆಸಲು ಅಭ್ಯಾಸ ಮಾಡಿ ಎಂದು ಕೂಡ ಹೇಳುತ್ತಾರೆ. ಆದ್ದರಿಂದ ನಾವು ಪರಲೋಕ ಪ್ರವೇಶಿಸಲು ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು. ಮತ್ತಾಯನು ಅಧ್ಯಾಯ 5 ವಚನ 21 ರೊಂದಿಗೆ ಮುಂದುವರಿಸೋಣ. ನರಹತ್ಯೆ ಮಾಡಬಾರದು. ನರಹತ್ಯೆ ಮಾಡುವವನು ನ್ಯಾಯವಿಚಾರಣೆಗೆ ಗುರಿಯಾಗುವನೆಂದು ಹಿರಿಯರಿಗೆ ಹೇಳಿಯದೆ ಎಂದು ಕೇಳಿದ್ದಿರಷ್ಟೆ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯವಿಚಾರಣೆಗೆ ಗುರಿಯಾಗುವನು. ತನ್ನ ಸಹೋದರನನ್ನು ನೋಡಿ ಛೀ ನೀಚ ಅನ್ನುವನು. ಅವನಿಗೆ ಏನಾಗುತ್ತದೆ? ಅವನು ನ್ಯಾಯಸಭೆಯ ವಿಚಾರಣೆಗೆ ಒಳಗಾಗುವನು. ಮೂರ್ಖ ಅನ್ನುವನು. ಅವನು ಯಾವ ಸ್ಥಿತಿಯಲ್ಲಿರುತ್ತಾನೆ? ಅವನು ಅಗ್ನಿನರಕಕ್ಕೆ ಗುರಿಯಾಗುವನು. ಯೇಸು ಈ ಭೂಮಿಗೆ ಬಂದು ಈ ಬೋಧನೆಯನ್ನು ನಮಗೆ ಕಲಿಸಿದರು. ಈ ಪವಿತ್ರಾತ್ಮನ ಯುಗದಲ್ಲೂ ಸಹ ಆತ್ಮನು ಮೊದಲಗಿತ್ತಿಯಾದ ಪರಲೋಕ ತಂದೆ ಮತ್ತು ಪರಲೋಕ ತಾಯಿ ಈ ವಿಷಯವನ್ನು ಒತ್ತಿ ಹೇಳುತ್ತಾರೆ. ಒಬ್ಬರಿಗೊಬ್ಬರು ಒಗ್ಗಟ್ಟಿನಿಂದಿರಿ, ಏಕಮನಸ್ಸುಳ್ಳವರಾಗಿರ್ರಿ, ಪರಸ್ಪರ ಪ್ರೀತಿಸಿ, ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಶಿಕ್ಷಣದ ಸಮಯದಲ್ಲಿ ದೇವರ ಈ ವಾಕ್ಯಗಳನ್ನು ಯಾವಾಗಲೂ ನೀಡಲಾಗಿದೆ. ಇಡೀ ಮನುಕುಲದ ಆತ್ಮರಕ್ಷಣೆ ಎಂಬ ಮಹಾಪ್ರಮೇಯದಡಿಯಲ್ಲಿ ನಾವು ಸುವಾರ್ತೆಯ ಪ್ರತಿದಿನವನ್ನು ಜೀವಿಸುತ್ತೇವೆ. ಮೊದಲನೆಯದಾಗಿ, ನಮ್ಮ ನಂತರ ಸತ್ಯವನ್ನು ಸ್ವೀಕರಿಸುವ ಜನರು ನಮ್ಮ ಉದಾಹರಣೆಯ ಮೂಲಕ ಕಲಿಯುವಂತೆ ನಾವು ಅಂತಹ ಸ್ಥಾನದಲ್ಲಿ ನಿಲ್ಲಬೇಕಲ್ಲವೇ? ಸದಸ್ಯರೇ, ಈ ವಿಷಯಗಳನ್ನು ಶ್ರದ್ಧೆಯಿಂದ ಅಭ್ಯಾಸಕ್ಕೆ ಹಾಕುವವರೇ ಶ್ರೇಷ್ಠರು. ನಮ್ಮ ಸುತ್ತಲಿನ ಇತರರು ಏನೇ ಹೇಳಲಿ, ಸತ್ಯವೇದದ ಪ್ರಕಾರ ಬದುಕೋಣ.
ನಾನು ಇದನ್ನು ಮಾಡುತ್ತೇನೋ ಇಲ್ಲವೋ ಎಂಬುದು ಮುಖ್ಯವಲ್ಲ ಎಂದು ಕೆಲವರು ಯೋಚಿಸಬಹುದು. ಅವರಿಗೆ ಏನಾಗುತ್ತಿದೆ? ಅವರು ಶಾಶ್ವತವಾಗಿ ಆಳುವ ಸ್ಥಾನದಿಂದ ದೂರ ಸರಿಯುತ್ತಿದ್ದಾರೆ. ನಾವು ತಾಯಿಯ ಸುಂದರವಾದ ನಾರುಮಡಿಯಾಗಲು ಹೆಚ್ಚಿನ ಪ್ರಯತ್ನಗಳನ್ನು ಮಾಡಬೇಕು, ಅಲ್ಲವೇ? ಈ ಕಾರಣದಿಂದಲೇ ಗಲಾತ್ಯದವರಿಗೆ ಬರೆದ ಪತ್ರದಲ್ಲಿ ದೇವರು ನಮಗೆ ಈ ಬೋಧನೆಯನ್ನು ನೀಡುತ್ತಾರೆ. ಗಲಾತ್ಯದವರಿಗೆ ಅಧ್ಯಾಯ 5:13 ನೋಡೋಣ. ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ದೇವರು ನಮಗೆ ಏನು ಮಾಡಬೇಕೆಂದು ಸೂಚಿಸುತ್ತಾರೆ. ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ದೇವರು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ ಎಂದು ಹೇಳುತ್ತಾರೆ. ಇದರರ್ಥ ಐಕ್ಯರಾಗಿರುವುದು ಎಂದಲ್ಲವೇ? ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಎಂಬ ಒಂದೇ ಮಾತಿನಲ್ಲಿ ಧರ್ಮಶಾಸ್ತ್ರವೆಲ್ಲ ಅಡಕವಾಗಿದೆ. ಆದರೆ ನೀವು ಒಬ್ಬರನ್ನೊಬ್ಬರು ಕಚ್ಚಿ ಹರಕೊಂಡು ನುಂಗುವವರಾದರೆ ಒಬ್ಬರಿಂದೊಬ್ಬರು ನಾಶವಾದಿರಿ. ನೋಡಿರಿ, ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ. ಆಗ ನೀವು ಶರೀರಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಯಾಕಂದರೆ ಶರೀರಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ನಾವು ಆತ್ಮನ ಅಭಿಲಾಷೆಗಳೊಂದಿಗೆ ಪರಲೋಕ ರಾಜ್ಯದ ಕಡೆಗೆ ಓಡಬೇಕು. ಎಷ್ಟಾದರೂ ನಾವು ಶರೀರಭಾವದ ಅಭಿಲಾಷೆಗಳಿಂದ ತುಂಬಿರುವುದರಿಂದ ನಾವು ಬಯಸಿದ್ದನ್ನು ಮಾಡದಂತೆ ನಮಗೆ ಅಡ್ಡಿಯಾಗುತ್ತದೆ ಮತ್ತು ತಡೆಯಲಾಗುತ್ತದೆ. ನಾವು ಪರಲೋಕಕ್ಕೆ ಹೋದಾಗ ತಂದೆ ಮತ್ತು ತಾಯಿ ನಮಗಾಗಿ ಸಿದ್ಧಪಡಿಸಿದ ರಾಜವಂಶಸ್ಥದ ಯಾಜಕರ ಪಾತ್ರವನ್ನು ನಾವು ಪಡೆಯಬೇಕಲ್ಲವೇ? ನಾವು ರಾಜರಾಗಿ ಆಳುವುದರ ಕುರಿತು ನೋಡೋಣ. ಪ್ರಕಟಣೆ ಅಧ್ಯಾಯ 22:1. ಆಮೇಲೆ ಅವನು ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವಜಲದ ನದಿಯನ್ನು ನನಗೆ ತೋರಿಸಿದನು. ಅದು ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನದಿಂದ ಹೊರಟು ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು. ಆ ನದಿಯ ಉಭಯ ಪಾರ್ಶ್ವಗಳಲ್ಲಿ ಜೀವವೃಕ್ಷವಿತ್ತು. ಅದು ತಿಂಗಳಿಗೆ ಫಲವನ್ನು ಫಲಿಸುತ್ತಾ 12 ತರದ ಫಲಗಳನ್ನು ಕೊಡುತ್ತದೆ. ಆ ಮರದ ಎಲೆಗಳು ಜನಾಂಗದವರನ್ನು ವಾಸಿ ಮಾಡುವುದಕ್ಕೆ ಪ್ರಯೋಜನವಾಗಿವೆ. ಇನ್ನೂ ಶಾಪಗ್ರಸ್ತವಾದದ್ದು ಒಂದು ಇರುವುದಿಲ್ಲ. ಆ ಪಟ್ಟಣದಲ್ಲಿ ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನವಿರುವುದು. ಆತನ ದಾಸರು ಆತನಿಗೆ ಯಾಜಕ ಸೇವೆ ಮಾಡುವರು. ಅವರಿಗೆ ಆತನ ಮುಖದರ್ಶನವಾಗುವುದು. ಅವರ ಹಣೆಗಳ ಮೇಲೆ ಆತನ ಹೆಸರು ಇರುವುದು. ಇನ್ನು ರಾತ್ರಿ ಇರುವುದಿಲ್ಲ. ಅವರಿಗೆ ದೀಪದ ಬೆಳಕು ಸೂರ್ಯನ ಬೆಳಕು ಬೇಕಾಗುವುದಿಲ್ಲ. ದೇವರಾದ ಕರ್ತನೆ ಅವರಿಗೆ ಬೆಳಕನ್ನು ಕೊಡುವನು. ಅವರು ಇದು 4 ಅಥವಾ 5 ವರ್ಷಗಳ ನಿಗದಿತ ಅವಧಿಯ ರಾಜತ್ವವಲ್ಲ. ಅವರು ಎಷ್ಟು ಕಾಲ ಆಳುವರು? ಯುಗಯುಗಾಂತರಗಳಲ್ಲಿಯೂ ಆಳುವರು. ದೇವರು ಈ ವಾಗ್ದಾನವನ್ನು ಮಾಡಿದರು. ಪರಲೋಕದಲ್ಲಿರುವ ಎಲ್ಲಾ ದೇವದೂತರು ದೇವರ ಪ್ರೀತಿಯ ಗುಣವನ್ನು ಹೊಂದಿರುವ ಯುವರಾಜರನ್ನು ಸಂಧಿಸಬೇಕಾಗಿರುವುದರಿಂದ ದೇವರು ಈ ಭೂಮಿಯ ಮೇಲೆ ಪ್ರತಿದಿನ ತನ್ನ ವಾಕ್ಯವನ್ನು ನಮಗೆ ಕಲಿಸುವುದಿಲ್ಲವೇ? ಕೆಲವರು ಸತ್ಯವೇದದ ನಿರ್ದಿಷ್ಟ ಭಾಗಗಳನ್ನು ಮುಖ್ಯವೆಂದು ಮತ್ತು ಇನ್ನೂ ಕೆಲವರು ಕಡಿಮೆ ಪ್ರಾಮುಖ್ಯತೆ ಎಂದು ಪರಿಗಣಿಸುತ್ತಾ ಅವುಗಳನ್ನು ನಿರ್ಲಕ್ಷಿಸುವುದು ಸರಿಯೆಂದು ಭಾವಿಸುತ್ತಾರೆ. ಎಷ್ಟಾದರೂ ಸದಸ್ಯರೇ, ನಾವು ಇದರ ಬಗ್ಗೆ ವಚನವನ್ನು ಓದಲಿಲ್ಲವೇ? ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ. ದೇವರು ಅದನ್ನು ಏಕೆ ಹೇಳಿದರು? ನಮ್ಮನ್ನು ಬೆದರಿಸಲು ಇದನ್ನು ಹೇಳಿದರೆ? ನಮ್ಮನ್ನು ಹೆದರಿಸಲು ಬಯಸುತ್ತಾರೆಯೇ? ಈ ಭೂಮಿಯ ಮೇಲೆ ನಿಯಮಗಳಿವೆ ಮತ್ತು ಪರಲೋಕದಲ್ಲಿ ನಿಯಮಗಳಿವೆ. ನಾವು ಎಲ್ಲಾ ಪರಲೋಕದ ಅರ್ಹತೆಗಳನ್ನು ಪೂರೈಸಿದಾಗ ತಂದೆ ಮತ್ತು ತಾಯಿ ಬಯಸುವ ರಾಜವಂಶಸ್ಥದ ಯಾಜಕತ್ವವನ್ನು ನಾವು ಪಡೆಯಬಹುದು. ಪರಲೋಕ ತಾಯಿಯ ಸುಂದರವಾದ ನಾರುಮಡಿಯಾಗಿರಿ ಎಂದು ಚೀಯೋನಿನ ಎಲ್ಲಾ ಮಕ್ಕಳಿಗೆ ನೆನಪಿಸಲಾಗಿದೆ. ಇಂದಿನಿಂದ ನಾವು ನಮ್ಮ ತಪ್ಪು ಸ್ವಭಾವವನ್ನು ಬದಲಾಯಿಸಿಕೊಂಡು ಹೊಸದಾಗಿ ಹುಟ್ಟಬೇಕು. ನಾವು ನಮ್ಮ ಮೇಲೆ ಕೇಂದ್ರೀಕರಿಸುವುದರಿಂದಲೇ ನಾವು ಸಾಮರಸ್ಯದಿಂದ ಇರಲು ವಿಫಲರಾಗುತ್ತೇವೆ. ನಾವು ಇತರರ ಮೇಲೆ ಗಮನಹರಿಸಿದರೆ ಐಕ್ಯತೆಯನ್ನು ಸಾಧಿಸಲಾಗುತ್ತದೆ. ಆದ್ದರಿಂದ ಸತ್ಯವೇದವು ನಮಗೆ ಏನು ಹೇಳುತ್ತದೆ?
ಇದು ಒಬ್ಬ ವ್ಯಕ್ತಿಗೆ ಅಲ್ಲ, ಆದರೆ ಎಲ್ಲರಿಗೂ ಇರುವ ಆಜ್ಞೆಯಾಗಿದೆ. ನಾವು ಒಬ್ಬರಿಗೊಬ್ಬರು ಯಾವ ಸೇವೆ ಮಾಡಬೇಕು? ಪ್ರೀತಿಯಿಂದ, ದೀನತೆಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ಸದಸ್ಯರೇ, ಇದು ಸಂಭವಿಸಿದಾಗ ಸುವಾರ್ತಾ ಕಾರ್ಯವು ಪೂರ್ಣಗೊಳ್ಳುತ್ತದೆ. ಇಲ್ಲದಿದ್ದರೆ ವಿಶ್ವ ಸುವಾರ್ತೆ ಬೋಧನೆಯು ಕೇವಲ ಕ್ಷಣಿಕ ಕನಸಾಗಿರುತ್ತದೆ. ನಾವು ದೇವರ ಬೋಧನೆಗಳನ್ನು ಅನುಸರಿಸಿದಾಗ ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಸುವಾರ್ತೆಯನ್ನು ಬೋಧಿಸುವ ಕೆಲಸವು ಸಂಭವಿಸುತ್ತದೆ. ದೇವರ ಕೆಲಸ ವೇಗವಾಗಿ ತೆರೆದುಕೊಂಡು ನೆರವೇರುತ್ತಿರುವಾಗ ನಾವು ಸಂಪೂರ್ಣವಾಗಿ ಸಿದ್ಧರಿಲ್ಲ ಎಂದು ಅಂದುಕೊಳ್ಳೋಣ. ಇದು ಈ ರೀತಿ ಇರಬಾರದು. ದೇವರು ನಡೆಸುತ್ತಿರುವ ಕೆಲಸವನ್ನು ಸಂಪೂರ್ಣವಾಗಿ ಅನುಸರಿಸಲು ನಾವು ಬೇಗನೆ ಬದಲಾಗಬೇಕು, ಅಲ್ಲವೇ? ಕೇವಲ ಘೋಷಣೆಗಳನ್ನು ಕೂಗುವ ಬದಲು ಎಲ್ಲ ಆತ್ಮಗಳು ಯೆರೂಸಲೇಮ್ ಪರಲೋಕ ತಾಯಿಯ ಬಳಿ ಹಿಂತಿರುಗಲು ನಾವು ಸಿದ್ಧರಾಗೋಣ. ಪ್ರೀತಿಯ ಕೊರತೆಯಿರುವ ಈ ಪೀಳಿಗೆಯ ಬಗ್ಗೆ ದೇವರು ನಮಗೆ ಏನೆಂದು ಹೇಳುತ್ತಾರೆ? ಇಹಲೋಕದ ಮಾದರಿಯನ್ನು ಅನುಸರಿಸಬೇಡಿ. ಈ ಲೋಕದಲ್ಲಿ ಜನರು ಪರಿಗಣನಾಶೀಲ ಮತ್ತು ದಯಾಳು ಆಗಿರುವ ವ್ಯಕ್ತಿಯನ್ನು ನೋಡಿದಾಗ ಅವರನ್ನು ಅಸಮರ್ಥ ಎಂಬಂತೆ ನಡೆಸಿಕೊಳ್ಳುತ್ತಾರೆ. ಎಷ್ಟಾದರೂ ನಾವು ಪರಲೋಕದ ನಿಯಮಗಳನ್ನು ಕಲಿಯುವ ಜನರೇ ಹೊರತು ಭೂಲೋಕದ ವಿಷಯಗಳ ಮೇಲೆ ಮಾತ್ರ ಗಮನಹರಿಸುವ ಜನರಲ್ಲ, ಅಲ್ಲವೇ? ಪರಲೋಕ ವಿಷಯಗಳನ್ನು ಅನುಸರಿಸುವವರಾಗಿ ನಾವು ಪರಲೋಕ ತಂದೆ ಮತ್ತು ಪರಲೋಕ ತಾಯಿಯ ಬೋಧನೆಗಳ ಪ್ರಕಾರ ಬದುಕಬೇಕು. ಏಲಿಗೆ ಹೋಫ್ನಿ ಮತ್ತು ಫೀನೆಹಾಸ್ ಎಂಬ ಇಬ್ಬರು ಗಂಡು ಮಕ್ಕಳಿದ್ದರು. ಅವರು ದೇವರಿಗೆ ಅರ್ಪಿಸುತ್ತಿದ್ದ ಯಜ್ಞಗಳನ್ನು ಅಪವಿತ್ರಗೊಳಿಸುವ ಎಲ್ಲಾ ರೀತಿಯ ದುಷ್ಟತನಗಳನ್ನು ಮಾಡಿದರು. ಆಲಯದಲ್ಲಿ ನಿಷೇಧಿಸಲಾದ ಕೆಲಸಗಳನ್ನು ಅವರು ಮಾಡಿದರು. ಅಲ್ಲಿ ಅತಿ ಪವಿತ್ರವಾದ ಕಾಣಿಕೆಗಳನ್ನು ಯಾಜಕರಿಗೆ ಕೊಡಲಾಗುತ್ತಿತ್ತು ಮತ್ತು ಅವರು ಅವುಗಳನ್ನು ತುಚ್ಛೀಕರಿಸುತ್ತಿದ್ದರು. ಪರಿಣಾಮವಾಗಿ ದೇವರು ಹೋಫ್ನಿ ಮತ್ತು ಫೀನೆಹಾಸರನ್ನು ದಂಡಿಸಿದರು. ಅವರಿಗೆ ದೇವರಿಂದ ಏಕೆ ದಂಡನೆ ಸಿಕ್ಕಿತು? ಹೀಗೆ ಆ ಯೌವನಸ್ಥರು ಯೆಹೋವನ ನೈವೇದ್ಯವನ್ನು ತುಚ್ಛೀಕರಿಸಿದ್ದರಿಂದ. ನಾವು ಇದನ್ನು ಕೇವಲ ಲೋಕದಲ್ಲಿ ಉತ್ತಮ ಜೀವನವನ್ನು ನಡೆಸಲು ನೈತಿಕ ಪಾಠಗಳೆಂದು ಅರ್ಥಮಾಡಿಕೊಂಡರೆ, ಆರಾಧಿಸಲು ಮತ್ತು ದೇವರ ವಾಕ್ಯಗಳನ್ನು ಕೇಳಲು ಇಲ್ಲಿ ಒಟ್ಟುಗೂಡುವುದಕ್ಕೆ ಯಾವುದೇ ಕಾರಣವಿಲ್ಲ. ನಾವು ಇಲ್ಲಿಗೆ ಏಕೆ ಬಂದಿದ್ದೇವೆ? ನಾವು ಪರಲೋಕ ನಿಯಮಗಳನ್ನು ಕಲಿಯಲು ಇಲ್ಲಿಗೆ ಬಂದಿದ್ದೇವೆ. ಪರಲೋಕ ಜನರಾಗಿ ಹೇಗೆ ಬದುಕಬೇಕು ಎಂಬುದರ ಕುರಿತು ದೇವರ ಬೋಧನೆಗಳನ್ನು ಪಡೆಯಲು ನಾವು ಇಲ್ಲಿಗೆ ಬಂದಿದ್ದೇವೆ. ಇದು ನಿಜವಲ್ಲವೇ? ಅಲ್ಲದೆ ನಾವು ದೇವರನ್ನು ಆರಾಧಿಸಲು ಮತ್ತು ದೇವರನ್ನು ಸ್ತುತಿಸಲು ಇಲ್ಲಿಗೆ ಬಂದಿದ್ದೇವೆ. ಹಾಗಾದರೆ ಈ ಮಾತುಗಳು ಒಳ್ಳೆಯ ಬೋಧನೆಗಳು ಮತ್ತು ಇನ್ನೇನೂ ಇಲ್ಲ ಎಂದು ನಾವು ಯೋಚಿಸಬಾರದು. ಈ ಭೂಮಿಯಲ್ಲಿ ವಾಸಿಸುವಾಗ ನಮಗೆ ಅಂತಹ ಬೋಧನೆಗಳು ಬೇಕಾಗಬಹುದು, ಆದರೆ ಪರಲೋಕದಲ್ಲಿ ಈ ಬೋಧನೆಗಳು ಇನ್ನೂ ಹೆಚ್ಚು ಅವಶ್ಯಕ. ಈ ಕಾರಣದಿಂದಲೇ ದೇವರು ನಮಗೆ ಈ ಬೋಧನೆಗಳನ್ನು ನೀಡುತ್ತಾರೆ. ಆದ್ದರಿಂದ ನಮ್ಮ ಪಾಪ ಸ್ವಭಾವವನ್ನು ತೆಗೆದುಹಾಕದೆ ನಾವು ಪರಲೋಕಕ್ಕೆ ಹೋಗಬಹುದು ಎಂದು ಭಾವಿಸುವುದು ತಪ್ಪು. ದೇವರು ನಮಗೆ ಏನೆಂದು ಹೇಳುತ್ತಾರೆ? ನಮ್ಮ ಹಳೆಯ ಸ್ವಭಾವವು ಬದಲಾಯಿಸಲಾಗದ ಸ್ವಭಾವವನ್ನು ಹೊಂದಿದ್ದರೆ ನಾವು ಏನು ಮಾಡಬೇಕು? ನಾವು ನಮ್ಮ ಹಳೆಯ ಸ್ವಭಾವವನ್ನು ತೆಗೆದುಹಾಕಬೇಕು. ನಂತರ ನಾವು ದೇವರ ಎಲ್ಲಾ ವಾಕ್ಯಗಳನ್ನು ಸ್ವೀಕರಿಸುವ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಬೇಕು. ದೇವರ ವಾಕ್ಯವನ್ನು ಸ್ವೀಕರಿಸಲು ಸಾಧ್ಯವಾಗದ ಹಳೆಯ ಸ್ವಭಾವವನ್ನು ನಾವು ತ್ಯಜಿಸಬೇಕು. ನಾವು ನೂತನ ಸ್ವಭಾವವನ್ನು ಧರಿಸಿಕೊಳ್ಳಬೇಕು. ನಮ್ಮ ಸ್ವಭಾವವು ದೇವರ ಸ್ವಭಾವವನ್ನು ಹೋಲಬೇಕು. ದೇವರು ಪ್ರೀತಿ ಸ್ವರೂಪಿಯಾಗಿರುವುದರಿಂದ ನಾವು ಏನಾಗಿ ರೂಪಾಂತರಗೊಳ್ಳಬೇಕು? ನಾವು ದೇವರ ಮಾಂಸ ಮತ್ತು ರಕ್ತವನ್ನು ಬಾಧ್ಯತೆಯಾಗಿ ಪಡೆದಿರುವುದರಿಂದ ನಾವು ದೇವರ ಗುಣಲಕ್ಷಣವನ್ನು ಹೋಲಬೇಕು. ಸಾಮಾನ್ಯವಾಗಿ ಸತ್ಯವೇದವನ್ನು ಅರ್ಥಮಾಡಿಕೊಳ್ಳದ ಜನರು ನೀತಿವಂತ ಜೀವನವನ್ನು ನಡೆಸಲು ಸತ್ಯವೇದ ಒಳ್ಳೆಯ ವಾಕ್ಯಗಳನ್ನು ಒಳಗೊಂಡಿದೆ ಎಂದು ಭಾವಿಸುತ್ತಾರೆ. ಎಷ್ಟಾದರೂ ಇದು ಸಾಮಾನ್ಯ ಜನರು ಅಧ್ಯಯನ ಮಾಡಬೇಕಾದ ಪುಸ್ತಕವಲ್ಲ.
ಹಾಗೂ ಅದು ಪರಲೋಕದಲ್ಲಿರುವ ದೇವದೂತರಿಗೆ ಸಂಬಂಧಿಸಿದ ಪುಸ್ತಕವೂ ಅಲ್ಲ. ಎಂಗುವಾನ್ ಹೆಂಗ್ಯಾವೋ ರಾಜಕುಮಾರರು ಅಧ್ಯಯನ ಮಾಡಲು ನಿರ್ದಿಷ್ಟವಾಗಿ ಉದ್ದೇಶಿಸಲಾದ ಪುಸ್ತಕವಾಗಿತ್ತು. ಯಾರಾದರೂ ಅದನ್ನು ಆಲೋಚಿಸದೆ ಅಧ್ಯಯನ ಮಾಡಲು ಸಾಧ್ಯವಿಲ್ಲ. ಅದೇ ರೀತಿ ತಂದೆ ಮತ್ತು ತಾಯಿ ತಮ್ಮ ಮಕ್ಕಳಿಗೆ ಕಲಿಸುತ್ತಿದ್ದಾರೆ ಮತ್ತು ಎಲ್ಲರೂ ಕಲಿಯಲು ಸಾಧ್ಯವಾಗದ ಪುಸ್ತಕವನ್ನು ಓದಲು, ಕೇಳಲು ಮತ್ತು ನೋಡಲು ಅವಕಾಶ ನೀಡುತ್ತಿದ್ದಾರೆ. ಒಬ್ಬ ರಾಜಕುಮಾರನು ಬೋಧನೆಗಳನ್ನು ಅನುಸರಿಸದಿದ್ದರೆ ಅವನಿಗೆ ಯುವರಾಜಕುಮಾರನಾಗುವ ಹಕ್ಕಿದ್ದರೂ ಸಹ ಅವನನ್ನು ಹೊರಹಾಕಲಾಗುತ್ತಿತ್ತು. ಭೂಲೋಕದ ವ್ಯವಸ್ಥೆಗಳು ಅಂತಹ ನಿಯಮಗಳನ್ನು ಹೊಂದಿರುವಂತೆಯೇ ಪರಲೋಕ ರಾಜ್ಯವೂ ಸಹ ಹೊಂದಿದೆ. ಆದ್ದರಿಂದ ನಾವು ಈ ನಿಯಮಗಳನ್ನು ಕೈಗೊಳ್ಳಲು ವಿಫಲವಾದರೂ ನಾವು ಸಭೆಗೆ ಹೋಗುವವರೆಗೆ ಪರಲೋಕಕ್ಕೆ ಹೋಗಬಹುದು ಎಂದು ನಾವು ಭಾವಿಸಬಾರದು. ದೇವರು ನಮಗೆ ಕಡೆ ನ್ಯಾಯತೀರ್ಪು ಬರುವವರೆಗೆ ಮಾತ್ರ ಅನುಗ್ರಹದ ಅವಧಿಯನ್ನು ನೀಡಿದ್ದಾರೆ. ನಾವು ಇದಕ್ಕೆ ಸಂಬಂಧಿಸಿದ ವಚನಗಳನ್ನು ಓದಿದ್ದೇವೆ ಅಲ್ಲವೇ? ಯೇಸು ದೃಢವಾಗಿ ಮಾತನಾಡಿದರು, ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ. ಅವರು ಅದನ್ನು ಬಹಳ ಸ್ಪಷ್ಟಪಡಿಸಿದರು. ಎಷ್ಟಾದರೂ ನಾವು ಆಗಾಗ್ಗೆ ಅಂತಹ ಸಂದೇಶವಿದೆ ಎಂದು ನಾನು ಅಂದುಕೊಳ್ಳುತ್ತೇನೆ ಎಂದು ಯೋಚಿಸುತ್ತೇವೆ. ಇದು ಕೇವಲ ನಾನು ಅಂದುಕೊಳ್ಳುತ್ತೇನೆ ಎಂಬ ವಿಷಯವಲ್ಲ. ನಾವು ಪರಲೋಕದಲ್ಲಿ ಪಾಪ ಮಾಡಿ ಈ ಭೂಮಿಗೆ ದೊಬ್ಬಲ್ಪಟ್ಟ ದೇವರ ಮಕ್ಕಳು. ನಾವು ಒಮ್ಮೆ ಪರಲೋಕದಲ್ಲಿ ಬಹಳ ಮುಖ್ಯವಾದ ಸ್ಥಾನವನ್ನು ಹೊಂದಿದ್ದೆವು ಮತ್ತು ನಾವು ಪರಲೋಕಕ್ಕೆ ಹಿಂತಿರುಗಿದಾಗ ರಾಜವಂಶಸ್ಥದ ಯಾಜಕರ ಸ್ಥಾನವನ್ನು ನಮಗೆ ನೀಡುವುದಾಗಿ ದೇವರು ವಾಗ್ದಾನ ಮಾಡುತ್ತಾರೆ. ಈ ಕಾರಣದಿಂದಲೇ ದೇವರು ನಮಗೆ ಈ ಪುಸ್ತಕವನ್ನು ಕಲಿಯಲು ಅವಕಾಶ ಮಾಡಿಕೊಟ್ಟರು. ಆದ್ದರಿಂದ ನಾವು ಈ ಪುಸ್ತಕದಲ್ಲಿರುವ ಅವರ ಬೋಧನೆಗಳನ್ನು ಕಲಿಯಬೇಕು, ಅಭ್ಯಾಸ ಮಾಡಬೇಕು, ಅರಿತುಕೊಳ್ಳಬೇಕು ಮತ್ತು ವಿಧೇಯರಾಗಬೇಕು, ಅಲ್ಲವೇ? ಮತ್ತಾಯನು ಅಧ್ಯಾಯ 28 ನೋಡೋಣ. ಮತ್ತಾಯನು ಅಧ್ಯಾಯ 28 ವಚನ 18 ನೋಡೋಣ. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ. ನಾವು ಇನ್ನೇನು ಮಾಡಬೇಕು? ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನಾವು ಅವರಿಗೆ ಪರಲೋಕದ ವಿಷಯಗಳನ್ನು ಕಲಿಸಬೇಕೇ ಹೊರತು ಭೂಲೋಕದ ತತ್ವಶಾಸ್ತ್ರಗಳು ಅಥವಾ ವೈಯಕ್ತಿಕ ಆಲೋಚನೆಗಳನ್ನಲ್ಲ. ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ನಾವು ಅವರಿಗೆ ಏನು ಮಾಡಲು ಕಲಿಸಬೇಕು, ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಆಗ ಮಾತ್ರ ನಾವು ಪರಲೋಕವನ್ನು ಪ್ರವೇಶಿಸಲು ಸಾಧ್ಯ. ನಮಗೆ ಅನೇಕ ವಿಧಗಳಲ್ಲಿ ಕೊರತೆ ಇರುವುದರಿಂದ ತಂದೆ ಮತ್ತು ತಾಯಿ ನಮಗೆ ಸತ್ಯವೇದದಲ್ಲಿ ಈ ಅಮೂಲ್ಯವಾದ ವಾಕ್ಯಗಳನ್ನು ದಯಪಾಲಿಸಿದರು. ನಾವು ಅವುಗಳನ್ನು ಸಂಪೂರ್ಣವಾಗಿ ಕೈಗೊಳ್ಳಬೇಕು ಮತ್ತು ವಿಧೇಯರಾಗಬೇಕು. ಇದನ್ನು ನಾವು ಎಂದಿಗೂ ಮರೆಯಬಾರದು. ಐಕ್ಯರಾಗಿರಿ ಎಂದು ಸತ್ಯವೇದ ಹೇಳುವಾಗ ನಾವು ಐಕ್ಯತೆಯಿಂದ ಇರಬೇಕು. ನಮ್ಮ ಐಕ್ಯತೆಯ ಅಂಕವನ್ನು ಪರಿಶೀಲಿಸುವ ದೇವದೂತರಿದ್ದಾರೆ. ನಮ್ಮನ್ನು ಹಿಂಬಾಲಿಸುವ ಕಾಯುವ ದೇವದೂತರು ಇದ್ದಾರೆ. ನಮ್ಮ ರಾಜಕುಮಾರನ ಐಕ್ಯತೆಯ ಅಂಕ ಎಷ್ಟು? ನಮ್ಮ ರಾಜಕುಮಾರಿಗೆ ಎಷ್ಟು ಅಂಕಗಳಿವೆ? ಅವರಿಗೆ ಐಕ್ಯತೆಯಲ್ಲಿ ಎಷ್ಟು ಅಂಕಗಳಿವೆ? ಪ್ರೀತಿಯಲ್ಲಿ ಅವರ ಅಂಕ ಎಷ್ಟು? ಅವರ ನೈತಿಕತೆಗೆ ಎಷ್ಟು ಅಂಕ? ಸತ್ಯವೇದದಲ್ಲಿರುವ ದೇವರ ವಾಕ್ಯಗಳೆಲ್ಲ ನಮಗೆ ಭೂಮಿಯ ತತ್ವಗಳನ್ನು ಕಲಿಸುವ ಉದ್ದೇಶವನ್ನು ಹೊಂದಿಲ್ಲ. ಬದಲಾಗಿ ಅವು ಪರಲೋಕದ ತತ್ವಗಳನ್ನು ಕಲಿಯಲು ನಮಗೆ ಸಹಾಯ ಮಾಡುತ್ತವೆ. ದೇವರು ನಮಗೆ ಸತ್ಯವೇದವನ್ನು ಕೊಟ್ಟರು. ಆದ್ದರಿಂದ ನಾವು ಎಷ್ಟು ಕೃತಜ್ಞರಾಗಿದ್ದೇವೆ? ನಾವು ವಾಕ್ಯಗಳನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳುವವರೆಗೂ ಮತ್ತೆ ಮತ್ತೆ ಓದಬೇಕು. ಈ ರೀತಿಯಾಗಿ ನಾವು ತಂದೆ ಮತ್ತು ತಾಯಿಯನ್ನು ಮೆಚ್ಚಿಸಲು ಪರಲೋಕದ ತಾಯಿ ಯೆರೂಸಲೇಮಿನ ಸುಂದರವಾದ ನಾರುಮಡಿಯಾಗೋಣ. ಇತರರು ನಮಗೆ ಅಡ್ಡಿಯಾಗದಂತೆ ನಾವು ಒಳ್ಳೆಯ ಕಾರ್ಯಗಳ ಮೂಲಕ ನಮ್ಮನ್ನು ನಡೆಸಿಕೊಳ್ಳಬೇಕು. ಈ ಭೂಮಿಯು ಪಾಪಿಗಳಿಗೆ ಸ್ಥಳವಾಗಿರುವುದರಿಂದ ಇದು ಪಾಪದಿಂದ ಕೂಡಿದೆ. ದುಷ್ಟ ಜನರು ಹೆಚ್ಚು ಶಕ್ತಿಶಾಲಿಗಳಾಗಿ ಕಾಣಿಸಬಹುದು. ದೇವರು ಅವರ ನಡುವೆ ಚೀಯೋನಿನ ಸುಂದರ ಮಕ್ಕಳನ್ನು ಇರಿಸಿದ್ದಾರೆ. ದೇವರು ನಮಗೆ ಏನೆಂದು ಹೇಳುತ್ತಾರೆ? ಅವರಿಂದ ಕಲಿಯಬೇಡಿ ಅಥವಾ ಅವರನ್ನು ಅನುಸರಿಸಬೇಡಿ. ಇಹಲೋಕದ ಮಾದರಿಯನ್ನು ಅನುಸರಿಸಬೇಡಿ. ನಾವು ಈ ಪೀಳಿಗೆಯನ್ನು ಅನುಸರಿಸದೆ ಪರಲೋಕದ ವಿಷಯಗಳನ್ನು ಕಲಿಯಬೇಕು. ಅವರು ಅದನ್ನು ಶಾಶ್ವತವಾಗಿ, ಹೌದು, ಯುಗಯುಗಾಂತರಗಳಿಗೂ ಅನುಭವಿಸುವರು.
ನಾವು ಈ ವಾಗ್ದಾನವನ್ನು ಸ್ವೀಕರಿಸಿದ್ದೇವಲ್ಲವೇ? ಸಹೋದರ ಸಹೋದರಿಯರು ಐಕ್ಯತೆಯಿಂದಿರಬೇಕು ಮತ್ತು ಸುಂದರವಾದ ನಾರುಮಡಿಯಾಗಲು ಸಾಮರಸ್ಯದಿಂದಿರಬೇಕು. 1 ಕೊರಿಂಥದವರಿಗೆ ಅಧ್ಯಾಯ 13ರ ಪ್ರಕಾರ ಪ್ರೀತಿ ಹೇಗಿರುತ್ತದೆ? ಅದು ದಯೆಯಿಂದ ಕೂಡಿದೆ. ಪ್ರೀತಿಯು ಹೊಟ್ಟೆ ಕಿಚ್ಚುಪಡುವುದಿಲ್ಲ. ಪ್ರೀತಿ ಇತರರನ್ನು ನಮಗಿಂತ ಚೆನ್ನಾಗಿ ನೋಡುತ್ತದೆ. ಈ ರೀತಿಯಾಗಿ ನಾವು ಒಬ್ಬರಿಗೊಬ್ಬರು ಐಕ್ಯತೆಯಿಂದಿರಬೇಕು. ನಾವು ಐಕ್ಯತೆಯಿಂದ ಇರುವುದನ್ನು ತಂದೆ ಮತ್ತು ತಾಯಿ ನೋಡಿದಾಗ ಅವರು ನಮ್ಮ ಮಕ್ಕಳು ಸಾಕಷ್ಟು ಅಭ್ಯಾಸ ಮಾಡಿದ್ದಾರೆ ಎಂದು ಹೇಳುತ್ತಾರೆ ಮತ್ತು ಸುವಾರ್ತೆಯು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ತಲುಪಲು ದಾರಿ ತೆರೆಯುತ್ತಾರೆ. ನಾವು ಬಾಹ್ಯವಾಗಿ ಏನನ್ನಾದರೂ ಸಾಧಿಸಲು ಪ್ರಯತ್ನಿಸುತ್ತಲೇ ಇರಬಾರದು. ಅದು ಮೊದಲು ನಮ್ಮೊಳಗೆ ಸಾಧಿಸಲ್ಪಡಬೇಕು. ತಂದೆ ಮತ್ತು ತಾಯಿ ನಿಜವಾಗಿಯೂ ಏನನ್ನು ಬಯಸುತ್ತಾರೆ ಎಂಬುದರ ಕುರಿತು ಯೋಚಿಸೋಣ. ದೇವರು ಬೋಧನೆಯ ಪ್ರಕ್ರಿಯೆಯನ್ನು ಏಕೆ ಸೃಷ್ಟಿಸಿದರು? ಜನರು ವಿಭಿನ್ನ ವ್ಯಕ್ತಿತ್ವಗಳನ್ನು ಮತ್ತು ವಿಭಿನ್ನ ಅಭಿಪ್ರಾಯಗಳನ್ನು ಹೊಂದುವಂತೆ ಅವರು ಏಕೆ ಮಾಡಿದರು? ಒಬ್ಬ ವ್ಯಕ್ತಿ ಎ ಅನ್ನು ಹೆಚ್ಚು ಮುಖ್ಯವೆಂದು ಪರಿಗಣಿಸುತ್ತಾನೆ ಮತ್ತು ಇನ್ನೊಬ್ಬ ವ್ಯಕ್ತಿ ಬಿ ಅನ್ನು ಹೆಚ್ಚು ಮುಖ್ಯವೆಂದು ಪರಿಗಣಿಸುತ್ತಾನೆ. ಒಬ್ಬ ಗಂಡನಿಗೆ ಅವನ ಕೆಲಸ ಹೆಚ್ಚು ಮುಖ್ಯ, ಆದರೆ ಅವನ ಹೆಂಡತಿ, ಕುಟುಂಬವನ್ನು ನೋಡಿಕೊಳ್ಳುವುದನ್ನು ನೀವು ಏಕೆ ನಿರ್ಲಕ್ಷಿಸುತ್ತೀರಾ ಎಂದು ಕೇಳಬಹುದು. ಪ್ರತಿಯೊಬ್ಬರೂ ವಿಭಿನ್ನ ದೃಷ್ಟಿಕೋನಗಳನ್ನು ಹೊಂದಿರುತ್ತಾರೆ. ಅವರು ಏಕೆ ಈ ರೀತಿ ಮಾಡಿದರು? ದೇವರು ನಮ್ಮನ್ನು ಸೃಷ್ಟಿಸಿದಾಗ ನಾವು ಪರಸ್ಪರ ಐಕ್ಯರಾಗುವಂತೆ ಮಾಡಿದ್ದರೆ, ಆರಂಭದಿಂದಲೂ ನಾವು ಪ್ರೀತಿಯ ಮೂಲಕ ಒಂದಾಗಲು ಸಾಧ್ಯವಾಗುತ್ತಿದ್ದರೆ ಅದು ಎಷ್ಟು ಚೆನ್ನಾಗಿರುತ್ತಿತ್ತು ಅಲ್ಲವೇ? ಎಷ್ಟಾದರೂ ಎ, ಬಿ, ಸಿ ಮತ್ತು ಡಿ ಇದ್ದರೆ ಪ್ರತಿಯೊಂದು ವಿಭಿನ್ನವಾಗಿರುತ್ತದೆ. ಆದರೂ ಒಂದಾಗಲು ಒಂದು ಮಾರ್ಗವಿದೆ. ಒಂದೇ ದಾರಿಯು ಐಕ್ಯತೆಯ ಮೂಲಕವಾಗಿದೆ. ನಾವು ಐಕ್ಯತೆಯನ್ನು ಹೇಗೆ ಸಾಧಿಸಬಹುದು? ಪ್ರೀತಿ ಎಂಬ ಅಂಟಿಕೊಳ್ಳುವಿಕೆ ಇಲ್ಲದೆ ಐಕ್ಯತೆಯನ್ನು ಎಂದಿಗೂ ಸಾಧಿಸಲು ಸಾಧ್ಯವಿಲ್ಲ. ಈ ರೀತಿಯಾಗಿ ಪರಸ್ಪರ ದೌರ್ಬಲ್ಯಗಳ ಮೇಲೆ ಕೇಂದ್ರೀಕರಿಸುವ ಬದಲು ನಾವು ಅವರ ನ್ಯೂನತೆಗಳನ್ನು ಮುಚ್ಚಬೇಕು, ಹಾಗಾಗಿ ಅವರು ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದು. ನಾವು ಒಟ್ಟುಗೂಡಿದಾಗಲೆಲ್ಲ ನಾವು ಹೆಚ್ಚು ಸಂತೋಷಪಡುವ ಮತ್ತು ಇನ್ನೂ ಹೆಚ್ಚಿನ ಶಕ್ತಿಯನ್ನು ಉತ್ಪಾದಿಸುವ ಸ್ಥಳವಾಗಿ ಚೀಯೋನ್ ಆದಾಗ ತಂದೆ ಮತ್ತು ತಾಯಿ ಈಗ ಅವರು ನಿಜವಾಗಿಯೂ ಹೊಸ ಒಡಂಬಡಿಕೆಯ ಮಾರ್ಗ ಏನೆಂದು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸಿದ್ದಾರೆ ಎಂದು ಹೇಳುತ್ತಾರೆ. ಈ ರೀತಿಯಾಗಿ ಅವರು ಸುವಾರ್ತೆಯ ಮಾರ್ಗವನ್ನು ತೆರೆಯುತ್ತಾರೆ. ನೀವು ಅಧಿಕ ಅನುಗ್ರಹವನ್ನು ಸ್ವೀಕರಿಸಿದ್ದೀರಿ ಎಂದು ನಿರೀಕ್ಷಿಸುತ್ತಾ ನಾನು ಇಂದಿನ ಪ್ರಸಂಗವನ್ನು ಮುಕ್ತಾಯಗೊಳಿಸಲು ಬಯಸುತ್ತೇನೆ. ಧನ್ಯವಾದಗಳು.